ವಿದ್ಯಾರ್ಥಿಗಳೇ, ನಿನ್ನೆ ತರಗತಿಯಲ್ಲಿ ನಿಮಗೆ ಅಧ್ಯಾಯ 3ಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಏನೇನು ಬರುತ್ತೆ, ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತಕ್ಕಂತಹ ವ್ಯಕ್ತಿತ್ವ ಮತ್ತು ಸಮಾಯೋಜನೆ ಎನ್ನುವ ವಿಷಯ ಚಾಪ್ಟರ್ ಬಗ್ಗೆ ಎಲ್ಲವನ್ನು ಡೀಟೇಲಾಗಿ ನಿಮಗೆ ತಿಳಿಸಿದೆ. ಅದು ಸೆಕೆಂಡ್ ಇಯರ್ ಕ್ಲಾಸ್ ಆಯಿತು. ಈಗ ಫಸ್ಟ್ ಇಯರ್ ನಾವು ತಗೊಂಡ್ರೆ ಬೆಳವಣಿಗೆ ವಿಕಾಸವನ್ನು ಕುರಿತಂತೆ ನಾನು ನಿಮ್ಗೆ ಹೇಳ್ತೀನಿ. ಬೆಳವಣಿಗೆ ಅಂದ್ರೇನು, ವಿಕಾಸ ಅಂದ್ರೇನು, ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ದೈಹಿಕ, ಮಾನಸಿಕ, ಸಂವೇಗಾತ್ಮಕ ಬೆಳವಣಿಗೆ, ನಂತರ ತರುಣರ ಒಂದು ಬೆಳವಣಿಗೆ, ಅವರ ಒಂದು ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು, ಮತ್ತು ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಅನುವಂಶೀಯತೆ ಪಾತ್ರ, ಪರಿಸರದ ಪಾತ್ರ ಏನು ಅನ್ನುವ ವಿಷಯಗಳ ಬಗ್ಗೆ ಎಲ್ಲವನ್ನು ಡೀಟೇಲ್ ನಿಮಗೆ ತಿಳಿಸಿದೆ. ಇವತ್ತು ನಾವು 3ನೇ ಅಧ್ಯಾಯವನ್ನು ಕುರಿತು ಅಧ್ಯಯನ ಮಾಡೋಣ. ಇಲ್ಲಿ ಅಧ್ಯಯನ ಮಾಡೋಣ ಅಂದರೆ ಇದು ಟಾಪಿಕ್ ಏನಪ್ಪ ಅಂದರೆ ಕಲಿಕೆ ಅಂತ, ಅದನ್ನು ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ಈ ಕಲಿಕೆ ಅಂತಕ್ಕಂಥದ್ದು ಎಲ್ಲ ಜೀವಿಗಳಲ್ಲೂ ಕಂಡು ಬರ್ತಕ್ಕಂಥ ಒಂದು ಪ್ರಕ್ರಿಯೆ. ಇದು ಒಂದು ನಿರಂತರ ಪ್ರಕ್ರಿಯೆ, ಸಾರ್ವತ್ರಿಕವಾಗಿರ್ತಕ್ಕಂಥ ಪ್ರಕ್ರಿಯೆ. ಇಲ್ಲಿ ನಾವು ನೋಡ್ತೇವೆ ಪ್ರಾಣಿಗಳನ್ನು, ಎಲ್ಲ ಪ್ರಾಣಿಗಳ ಒಂದು ಇದನ್ನು ತಗೊಂಡಾಗ ಅತ್ಯಂತ ಮೇಲ್ಮಟ್ಟದಲ್ಲಿ ಬುದ್ಧಿಶಕ್ತಿಯುಳ್ಳಂತಹ, ವೈಚಾರಿಕತೆಯುಳ್ಳಂತಹ ವ್ಯಕ್ತಿ ಅಂದರೆ ಮನುಷ್ಯ. ಈ ನಾವು ದಿನನಿತ್ಯ ನಾವು ಕಲಿತಾನೇ ಇರ್ತೀವಿ. ವ್ಯಕ್ತಿ ಅವನ ತೊಟ್ಟಿಲಿನಿಂದ ಹಿಡಿದು ಚಟ್ಟದವರೆಗೆ, ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ನಿರಂತರವಾಗಿ ನಾವು ಅನೇಕ ವಿಷಯಗಳನ್ನು ಕಲಿತಾನೇ ಇರ್ತೀವಿ. ಕೆಲವೊಮ್ಮೆ ಕೆಲವೊಂದು ವಿಷಯಗಳನ್ನು ತಪ್ಪು ಮಾಡಿ ನಂತರ ಸರಿ ಮಾಡ್ಕೊಂಡು ಕಲಿತೀವಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ನಾವು ಹೇಳ್ತೀವಿ. ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗೆ ಪರಿಹಾರ ನಮಗೆ ಬಂದ್ಬಿಡುತ್ತೆ. ಕೆಲವೊಮ್ಮೆ ಅನುಭವಗಳಿಂದ ನಮಗೆ ಪಾಠ ಬರುತ್ತೆ. ಏಕೆ ಅಂತ ಹೇಳಿದ್ರೆ, ಒಮ್ಮೆ ಬೆಂಕಿ ಹತ್ರ ಕೈ ಇಟ್ಕೊಂಡಾಗ, ಕೈ ಸುಟ್ಕೊಂಡಾಗ ಬಿಸಿ ಇರೋ ಹತ್ರ ಕೈ ಸುಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಬರುತ್ತೆ. ಹಾಗಾಗಿ ಕಲಿಕೆಯನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ನಾವು ಕುಟುಂಬದಲ್ಲಿ, ಸಮಾಜದಲ್ಲಿ, ಶಾಲೆಯಲ್ಲಿ, ಎಲ್ಲ ಪರಿಸರದಲ್ಲೂ ಸಹ ಕಲಿತಾನೇ ಇರ್ತೀವಿ. ಈ ಕಲಿಕೆಗೆ ಕೊನೆ ಅನ್ನೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಸಂಪೂರ್ಣವಾಗಿ ಎಲ್ಲ ಕಲಿತಿದ್ದೀನಿ ಅಂತ ಯಾರೂ ಹೇಳಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ. ಎಲ್ಲ ನನಗೆ ಗೊತ್ತು ಅಂತ ಹೇಳೋರು ಯಾರೂ ಇಲ್ಲ. ಏಕೆಂದರೆ ಜ್ಞಾನರಾಶಿ ಅಷ್ಟೊಂದು ವಿಶಾಲವಾಗಿದೆ. ಅದು ಸಮುದ್ರದಷ್ಟು ಸಾಗರದಷ್ಟು ವಿಶಾಲ, ಸಮುದ್ರದಷ್ಟು ವಿಶಾಲವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ನಾವು ಸಂಪೂರ್ಣ ಕಲಿತಿದ್ದೀನಿ, ಎಲ್ಲವನ್ನು ಗೊತ್ತು ಅನ್ನಂಗೆ ನಮಗೆ ಆಗೋದಿಲ್ಲ. ಒಬ್ಬೊಬ್ಬರೊಳಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳಿ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಕೆಲವನ್ನ ಮಾಡ್ತಾ ಕಲಿತೀವಿ, ಕೆಲವನ್ನ ನೋಡ್ತಾ ಕಲಿತೀವಿ. ಮಾಡಿ ತಿಳಿ, ನೋಡಿ ಕಲಿ ಅಂತಕ್ಕಂಥ ತತ್ವವನ್ನು ನಾವು ಮಾಡ್ತೀವಿ. ಹಾಗಾಗಿ ಈ ಕಲಿಕೆ ಅಂತಕ್ಕಂಥದ್ದು ಒಂದು ನಿರಂತರ ಪ್ರಕ್ರಿಯೆ, ಮತ್ತು ಇದು ಒಂದು ದ್ವಿಮುಖ ಪ್ರಕ್ರಿಯೆ. ಏಕೆಂದರೆ ಕೆಲವೊಮ್ಮೆ ಏಕಮುಖ ಪ್ರಕ್ರಿಯೆಯೂ ಆಗ್ಬೋದು. ನಮಗೆ ನಾವೇ ನೋಡ್ಕೊಂಡು ನಾವೇ ಬುದ್ಧಿ ಹೇಳ್ಕೊಳ್ತೀವಿ, ಅದು ಒಂದು ರೀತಿಯ ಸ್ವಯಂ ಕಲಿಕೆ ಆಗುತ್ತೆ. ಇನ್ನು ಶಾಲಾ ಪರಿಸರದಲ್ಲಿ ನಾವು ತಗೊಂಡ್ರೆ ಕಲಿಕೆ ಅಂತಕ್ಕಂಥದ್ದು ಒಂದು ದ್ವಿಮುಖ ಪ್ರಕ್ರಿಯೆ ಆಗುತ್ತೆ. ಶಿಕ್ಷಕ ಏಕಮುಖ ಆದರೆ, ಇನ್ನೊಂದು ಮುಖದಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ. ಬೋಧನೆ ನಡೆದರೆ ಅಲ್ಲಿ ಕಲಿತಾರೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಹೋಗುತ್ತೆ. ಮತ್ತು ಈ ಕಲಿಯೋದ್ರ ಮೂಲಕ ನಾವು ನಮ್ಮ ಅನುಭವದಲ್ಲಿ ಮಾರ್ಪಾಡನ್ನು ನಾವು ಕಂಡುಕೊಳ್ತೀವಿ. ಏಕೆ ಅಂತ ಹೇಳಿದ್ರೆ, ಒಮ್ಮೆ ನಮಗಾದ ಕಹಿ ನೋವಿನಿಂದ, ಅನುಭವದಿಂದ ಮತ್ತೆ ನಾವು ಆ ಕೆಲಸ ಮಾಡೋಕ್ಕೋಗಲ್ಲ. ಆಗೇನಾಯಿತು, ನಮ್ಮ ವರ್ತನೆಯಲ್ಲಿ ಪರಿವರ್ತನೆ ಆಯಿತು. ಹಾಗಾಗಿ ಅನುಭವ ಅಂತಕ್ಕಂಥದ್ದು ಮನುಷ್ಯನಿಗೆ, ಈ ಕಲಿಕೆ ಅಂತಕ್ಕಂಥದ್ದು ಮನುಷ್ಯನಿಗೆ ಪಾಠವನ್ನು ಕಲಿಸುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದಕ್ಕೆ ಕೊನೆ ಇಲ್ಲ. ಇದನ್ನು ನಾವು ನಿರಂತರವಾಗಿ ಕಲಿತಾನೆ ಇರ್ತೀವಿ. ಹಾಗಾದರೆ ಕಲಿಕೆ ಏನು ಅಂತಕ್ಕಂಥ ವ್ಯಾಖ್ಯಾನ ನೋಡೋದಾದರೆ, ಇಲ್ಲಿ ಗೇಟ್ಸ್ ಅಂತಕ್ಕಂತಹ, ಗೇಟ್ಸ್ ಮತ್ತು ಇತರರು ಅವರು ಹೇಳೋ ಪ್ರಕಾರ ಇಲ್ಲಿ ಕಲಿಕೆ ಅಂತ ಹೇಳಿದ್ರೆ
ಕಲಿಕೆ ಅಂತ ನಾವು ಹೇಳ್ತೀವಿ. ಅಂದರೆ ಅನುಭವ ಮನುಷ್ಯನನ್ನು ಪರಿಪೂರ್ಣನನ್ನಾಗಿ ಮಾಡುತ್ತೆ. ಅನುಭವದ ಮೂಲಕ ಏನಾಗುತ್ತದೆ, ನಾವು ನಮ್ಮ ವರ್ತನೆಯಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ತಾ ಹೋಗ್ತೀವಿ. ಈಗ ನಮಗೆ ಚಿಕ್ಕ ಮಗು ಅದು ಒಂದು ಬಿಸಿಯಾದ ಹಾಲನ್ನು ನೋಡಿದಾಗ ಅಥವಾ ಸುಡ್ತಕ್ಕಂಥ ಕೆಂಡವನ್ನು ನೋಡಿದಾಗ ಅದಕ್ಕೆ ಕೈ ಸುಡುತ್ತೆ, ಕೈಯಿಂದ ತಗೊಂಡು ಆ ರೀತಿ ಇರ್ತಕ್ಕಂಥ ಎಲ್ಲ ಒಂದು ಇದಕ್ಕೂ ಸಹ ಪ್ರಚೋದನೆಯು ಅದು ತನ್ನ ಒಂದು ಕೈಯಿಂದ ತಗೊಳ್ತಕ್ಕಂಥ ಪ್ರತಿಕ್ರಿಯೆಯನ್ನು ನಾವು ಮಾಡ್ತೀವಿ. ಅದೇ ರೀತಿ ನೀವು ನೋಡ್ಬೋದು, ಥಾರಂಡೈಕನ ಬೆಕ್ಕು ಒಮ್ಮೆ ಬಿಸಿ ಹಾಲನ್ನ ಇಟ್ಟ, ಈ ತೆನಾಲಿ ರಾಮನ ಬೆಕ್ಕು ಸಾರಿ, ಆ ತೆನಾಲಿ ರಾಮ ಬೆಕ್ಕಿಗೆ ಬಿಸಿ ಹಾಲನ್ನು ಇಟ್ಟಾಗ ಅದು ಮೂತಿ ಸುಟ್ಕೊಳ್ತು. ಅದ್ರ ನಂತರ ನೀವು ಎಂಥ ठंड ಕೂಲ್ ಹಾಲಿಟ್ಟರೂ ಸಹ ಅದು ಕುಡಿಲಿಲ್ಲ, ಮುಟ್ಲಿಲ್ಲ. ಯಾಕೆಂದರೆ ಒಮ್ಮೆ ಬಾಯಿ ಸುಟ್ಕೊಂಡಿತ್ತು. ಈ ರೀತಿ ನಮಗೇನಾಗುತ್ತೆ ಅಂದರೆ ಅನುಭವದಿಂದ ನಮ್ಮ ವರ್ತನೆಯು ಮಾರ್ಪಾಡಾಗುತ್ತೆ. ನಾವೇನೋ ತಪ್ಪು ಮಾಡಿರ್ತೀವಿ, ತಂದೆ ತಾಯಿಗಳು ಬರೀತಾರೆ, ಮಾಸ್ಟರ್ ಬರೀತಾರೆ, ಬೈದಾಗ ನಾವು ಮುಂದೆ ಆ ತಪ್ಪನ್ನು ಮಾಡಬಾರ್ದು ಅಂತ ಹೇಳಿ ನಾವೇನು ಮಾಡ್ತೀವಿ, ವರ್ತನೆಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತೀವಿ. ಹಾಗಾಗಿ ಕಲಿಕೆ ಅಂತ ಹೇಳಿದ್ರೆ ವರ್ತನೆ, ಇದು ಅನುಭವಗಳಿಂದ ವ್ಯಕ್ತಿಯ ವರ್ತನೆಯಿಂದಾದ ಮಾರ್ಪಾಡನ್ನು, ಬದಲಾವಣೆಯನ್ನು ನಾವು ಕಲಿಕೆ ಅಂತ ಕರಿತೀವಿ. ಇನ್ನು ಕಲಿಕೆ ಅಂತಕ್ಕಂಥದ್ದು ಥಾರಂಡೈಕ್ ಅವರು ಹೇಳೋ ಪ್ರಕಾರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಸಂಪರ್ಕವನ್ನು ಏರ್ಪಡಿಸ್ತಕ್ಕಂಥದ್ದೇ ಕಲಿಕೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಚೋದನೆ ಅಂದರೆ ಒಂದು ಪ್ರೇರಕ. ಏನನ್ನೂ ನಮಗೆ ಕಲಿಬೇಕಾದ್ರೂ ನಮಗೊಂದು ಪ್ರಚೋದನೆ ಬೇಕು. ಈಗ ನಾವೆಲ್ಲರೂ ಶಾಲೆಗೆ ಬರ್ತೀವಿ, ಶಿಕ್ಷಣ ಕಲಿತೀವಿ, ಡಿಗ್ರಿ ಮಾಡ್ಕೊತೀವಿ. ಯಾಕಪ್ಪ ಅಂದರೆ ನಮಗೆ ಒಂದು ಜಾಬ್ ಬೇಕು. ಜಾಬ್ ಅನ್ನೋದು ಒಂದು ಪ್ರಚೋದನೆ. ಅದನ್ನು ಪಡೆಯಲಿಕ್ಕೋಸ್ಕರ ಶಿಕ್ಷಣವನ್ನು ಪಡೆದಿದ್ದೀವಿ. ಆ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ನಾವು ತೋರಿಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಸಂಬಂಧ ಏರ್ಪಟ್ಟಾಗ ಕಲಿಕೆ ಉಂಟಾಗುತ್ತೆ ಅಂತಕ್ಕಂಥದ್ದು ಥಾರಂಡೈಕರವರು ಹೇಳ್ತಕ್ಕಂತಹ ಒಂದು ಕಲಿಕೆಯ ನಿಯಮ. ಅವರು ಒಂದು ಪ್ರಯೋಗವನ್ನೇ ಮಾಡಿದರೆ ಬೆಕ್ಕಿನ ಮೇಲೆ. ಇದು ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಸಂಪರ್ಕವನ್ನು ಏರ್ಪಡಿಸಿದಾಗ ಮಾತ್ರ ಕಲಿಕೆ ಉಂಟಾಗುತ್ತೆ. ಈಗ ಪ್ರಚೋದನೆ ಇಲ್ಲದೆ ಹೋದರೆ ಭಾಗಶಃ ಕಲಿಕೆ ಅರ್ಥಪೂರ್ಣ ಆಗೋದಿಲ್ಲ. ನಾವು ಅದನ್ನು ಕಲೀಲಿಕ್ಕೆ ಅಷ್ಟೊಂದು ಮುಂದಾಗೋಲ್ಲ. ಈಗ ನಾವು ಎಲ್ಲರೂ ನಿಮ್ಮನ್ನೆಲ್ಲ ಪಾಸ್ ಮಾಡ್ತೀವಪ್ಪ ಅಂತ ಹೇಳಿಬಿಟ್ರೆ ನೀವು ಯಾರು ಓದಕ್ಕೆ ಹೋಗಲ್ಲ, ಹೆಂಗಿದ್ರು ಪಾಸ್ ಮಾಡ್ತಾರೆ, ಯಾಕೆ ಹೋಗಬೇಕು ಅಂತ. ಅದೇ ಎಕ್ಸಾಮಲ್ಲಿ ನಿಮಗೆ ಗ್ರೇಡ್ ಕೊಡ್ತೀವಿ, ಅದರ ಆಧಾರದ ಮೇಲೆ ನಿಮಗೆ ಪೊಲೀಸಾಗಿ ಅಪಾಯಿಂಟ್ ಆಗ್ತೀರಿ, ವಿಲೇಜ್ ಅಕೌಂಟೆಂಟಾಗಿ ಅಪಾಯಿಂಟ್ ಆಗ್ತೀರಿ, ಇನ್ನೇನು ಆಗ್ತೀರಿ ಅಂತಿದ್ರೆ ಅವಾಗ ನೀವೇನು ಮಾಡ್ತೀರಿ, 96 ಆ್ಯಂಡ್ ಅಬೌವ್ ಸ್ಕೋರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ. ಹಾಗಾಗಿ ಒಂದು ಪ್ರಚೋದನೆ ಇರಬೇಕು. ಆ ಪ್ರಚೋದನೆಗೆ ನಾವು ಪ್ರತಿಕ್ರಿಯೆಯನ್ನು ತೋರಿಸ್ತೀವಿ. ಆದ್ದರಿಂದ ಕಲಿಕೆ ಅಂತ ಅಂದರೆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಉಂಟಾಗ್ತಕ್ಕಂತಹ ಒಂದು ಸಂಬಂಧವನ್ನು ಕಲಿಕೆ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಇದು ಸ್ಮಿತ್ ಅಂತಕ್ಕಂತಹ ತಜ್ಞರು ಹೇಳೋ ಪ್ರಕಾರ ಕಲಿಕೆ ಅಂತಕ್ಕಂಥದ್ದು ಒಂದು ಪ್ರೇರಕ. ಲರ್ನಿಂಗ್ ಇಸ್ ಎ ಮೋಟಿವೇಶನ್. ಅಂದರೆ ಕಲಿಕೆ ಅನ್ನೋದು ಒಂದು ಪ್ರಚೋದನೆ, ಅಲ್ಲೊಂದು ಪ್ರೇರಕ ಶಕ್ತಿ ಇರುತ್ತೆ. ಅದು ಅದೇ ರೀತಿಯಲ್ಲಿ ಒಂದು ಆಕರ್ಷಕ ಗುರಿ ಇರುತ್ತೆ. ಕಲಿಲಿಕ್ಕೆ ಒಂದು ಪ್ರಚೋದನೆ ಇರಬೇಕು, ಒಂದು ಪ್ರೇರಕ ಇರಬೇಕು. ಅದೇ ರೀತಿಯಲ್ಲಿ ಒಂದು ಆಕರ್ಷಕವಾದ ಗುರಿ ಇರಬೇಕು. ಆ ಗುರಿ ತಲುಪಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಅದರ ಮುಂದೆ ನಾವು ಓಡ್ತೀವಿ. ಹಾಗಾಗಿ ಒಂದು ಆಕರ್ಷಕ ಗುರಿ ಇರುತ್ತೆ. ಆ ಗುರಿ ಸಾಧನೆಗೆ ಅಡ್ಡಿಯಾಗ್ತಕ್ಕಂಥ ಅನೇಕ ಅಡಚಣೆಗಳು ಬರುತ್ತೆ, ಅನೇಕ ಅಡ್ಡಿ ಆತಂಕಗಳು ಬರುತ್ತೆ. ಆ ಅಡ್ಡಿ ಆತಂಕಗಳನ್ನು ನಾವು ನಿವಾರಿಸ್ಕೊಳ್ಳೋಕ್ಕೆ ನಾವೇನು ಪ್ರಯತ್ನ ಮಾಡ್ತೀವಲ್ಲ, ಆ ಪ್ರಯತ್ನವೇ, ಆ ಪ್ರಕ್ರಿಯೆಯೇ ಕಲಿಕೆ ಅಂತ. ಹಾಗಾಗಿ ಕಲಿಕೆ ಅಂತ ಹೇಳಿದ್ರೆ ಒಂದು ಪ್ರೇರಕ ಹಾಗೂ ಒಂದು ಆಕರ್ಷಕ ಗುರಿ ಮತ್ತು ಆ ಗುರಿ ಸಾಧನೆಗೆ ಅಡ್ಡಿ ಆಗ್ತಕ್ಕಂಥ ಅಡಚಣೆಗಳನ್ನು ಒಳಗೊಂಡಂತಹ ಈ 3 ಪ್ರಕ್ರಿಯೆಗಳನ್ನು ಒಳಗೊಂಡಂತಹದ್ದನ್ನೇ ಕಲಿಕೆ ಅಂತ ನಾವು ಕರಿತೀವಿ ಅಂತಕ್ಕಂಥದ್ದನ್ನ ಸ್ಮಿತ್ ಅಂತಕ್ಕಂಥವ್ರು ತಿಳಿಸ್ತಾರೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಪ್ರಚೋದನೆ ಪ್ರತಿಕ್ರಿಯೆಗಳ ನಡುವೆ ನಡೀತಕ್ಕಂಥದ್ದು, ಒಂದು ಅನುಭವಜನ್ಯವಾಗಿರ್ತಕ್ಕಂಥ ಒಂದು ಮಾರ್ಪಾಡನ್ನು ಆಗುತ್ತೆ. ಮತ್ತು ಕೆಲವೊಮ್ಮೆ
ಒಮ್ಮೆ ಕಲಿತ ಕಲಿಕೆ ಇನ್ನೊಂದು ಸಂದರ್ಭದಲ್ಲಿ ಕಲಿತಂಥ ಕಲಿಕೆಗೆ ಸಹಾಯ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಕಲಿಕೆ ಅಂತಕ್ಕಂಥದ್ದು ಒಂದು ನಿರಂತರ ಪ್ರಕ್ರಿಯೆ. ಹುಟ್ಟಿನಿಂದ ಹಿಡಿದು ನಾವು ಸಾಯುವವರೆಗೂ ಸಹ ನಮ್ಮ ವರ್ತನೆಯಲ್ಲಿ, ಆಸಕ್ತಿಯಲ್ಲಿ, ಮನೋಭಾವದಲ್ಲಿ, ಅಭಿರುಚಿಯಲ್ಲಿ ಎಲ್ಲದರಲ್ಲೂ ಸಹ ಬದಲಾವಣೆಯನ್ನು ಮಾಡಿಕೊಳ್ತಾ ಹೋಗ್ತೀವಿ. ಹಾಗಾಗಿ ಕಲಿಕೆಗೆ ಕೊನೆ ಇಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಕಲಿಕೆ ಲಕ್ಷಣಗಳನ್ನು ನಾವು ನೋಡ್ತಾ ಹೋದರೆ, ಮೊದಲನೇದು ಕಲಿಕೆ ಅಂತಕ್ಕಂಥದ್ದು ಉದ್ದೇಶಪೂರಿತವಾಗಿರ್ತದ್ದು. ನಮ್ಗೆ ಏನನ್ನೇ ಕಲೀಲಿ ಅಲ್ಲೊಂದು ಉದ್ದೇಶ ಇದೆ. ಉದ್ದೇಶ ಇಲ್ಲದೆ ನಾವು ಯಾವುದೇ ಕೆಲಸ ಮಾಡೋದ್ರಿಂದ ಅದು ಪರಿಣಾಮಕಾರಿಯಾಗುವುದಿಲ್ಲ. ಅದು ಹೇಗಾಗುತ್ತಪ್ಪ ಅಂದರೆ, ಗೊತ್ತು ಗುರಿ ಇಲ್ಲದೆ ಒಂದು ದೋಣಿಯಲ್ಲಿ ಸಾಗುವ ಅಂಬಿಗನಂತೆ ಆಗುತ್ತೆ. ಎಲ್ಲಿ ತಲುಪಬೇಕು ಅಂತಕ್ಕಂಥದ್ದು ಅವನಿಗೆ ಗೊತ್ತಿಲ್ಲ ಅಂದರೆ ಯಾವುದೋ ದಡ ತಲುಪ್ತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತೀವಿ. ಹಾಗಾಗಿ ಪ್ರತಿಯೊಂದು ಕಲಿಕೆಗೂ ಒಂದು ಉದ್ದೇಶ ಇದೆ. ಈಗ ನಾವು ತರಗತಿಯಲ್ಲಿ ಕಲಿತಕ್ಕಂಥ ಕಲಿಕೆಗೆ ಒಂದು ಉದ್ದೇಶ ಇದೆ. ಏನಪ್ಪ ಅಂದರೆ, ಓದು, ಬರಹ, ಲೆಕ್ಕಗಳನ್ನು ಕಲಿತ್ಕೊಂಡು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬಾಳಬೇಕು, ಹೊಂದಾಣಿಕೆಯನ್ನು ಮಾಡಬೇಕು, ತನ್ಮೂಲಕ ನಾವು ವಿದ್ಯಾವಂತರಾಗಿ ಒಂದು ಕೆಲಸ ಹಿಡಿಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಆ ಉದ್ದೇಶದಿಂದ ನಾವು ಕಲಿತೀವಿ. ಹಾಗಾಗಿ ನಾವು ಏನೆಲ್ಲೇ ಕಲೀಲಿ, ಒಂದು ಕ್ರಾಫ್ಟ್ ಇರ್ಬೋದು, ನಿಟ್ಟಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಎಂಬ್ರಾಯ್ಡ್ರಿಂಗ್ ಇರ್ಬೋದು, ಅಥವಾ ಮನೆ ಕೆಲಸಗಳಿರ್ಬೋದು, ಅದೆಲ್ಲವನ್ನು ಕಲಿಯೋದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಉದ್ದೇಶ ಇರುತ್ತೆ, ನಮಗೆ ಜೀವನಕ್ಕೆ ಬೇಕಾಗುತ್ತೆ. ಹಾಗಾಗಿ ಉದ್ದೇಶವಿಲ್ಲದೇ ಕಲಿಸ್ಲಿಕ್ಕೆ ಹೋಗಬಾರ್ದು. ಅಂತ ಕಲಿಕೆ ಯಶಸ್ವಿ ಆಗೋದಿಲ್ಲ, ಅರ್ಥಪೂರ್ಣ ಆಗೋದಿಲ್ಲ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಉದ್ದೇಶಪೂರಿತವಾದದ್ದು. ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ, ಕಲಿಕೆ ಕ್ರಿಯಾಶೀಲ ಪ್ರಕ್ರಿಯೆ. ಇದು ಒಂದು ಸಕ್ರಿಯವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ವ್ಯಕ್ತಿಯನ್ನ ಕ್ರಿಯಾಶೀಲನಾಗಿ ಮಾಡುತ್ತೆ. ನಾವು ಬೇರೆಯವರು ನೋಡಿ ಕಲಿತೀವಿ, ಮಾಡಿ ಕಲಿತೀವಿ. ಇದರಿಂದ ಏನಾಗುತ್ತೆ, ನಾವು ಸಕ್ರಿಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ನಮ್ಮನ್ನು ಒಂದು ಕ್ರಿಯಾಶೀಲರನ್ನಾಗಿ ಮಾಡುತ್ತೆ. ನಮಗೆ ಎದ್ದ ತಕ್ಷಣವೇ ಒಳ್ಳೆ ಗುಡ್ ಹ್ಯಾಬಿಟ್ಸ್ ಬೆಳೆಸ್ಕೊಳ್ತೀವಿ. ಮುಖ ತೊಳ್ಕೊಳ್ತಕ್ಕಂಥ, ಹಲ್ಲು ಅಂತಕ್ಕಂಥದ್ದು, ಈ ಥರದ್ದು ಒಂದೆಲ್ಲ ಕಲಿತ್ಕೊಂಡು ಮತ್ತೆ ಹಿರಿಯವ್ರನ್ನ ನೋಡಿ ವ್ಯಾಯಾಮ ಮಾಡ್ತಕ್ಕಂಥದ್ದು, ದೇವರ ಪೂಜೆ ಮಾಡ್ತಕ್ಕಂಥದ್ದು, ಅಥವಾ ಮನೆಯ ದಿನನಿತ್ಯ ಕೆಲಸಗಳು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸಹ ನಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡುತ್ತೆ. ಹಾಗಾಗಿ ಕಲಿಯೋದ್ರ ಮೂಲಕ ವ್ಯಕ್ತಿ ಕ್ರಿಯಾಶೀಲನಾಗ್ತಾನೆ, ತನ್ನ ವರ್ತನೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾನೆ, ತಾನು ದೈಹಿಕವಾಗಿ, ಮಾನಸಿಕವಾಗಿ ತುಂಬ ಚಟುವಟಿಕೆಯಿಂದ ಕೂಡಿರ್ತಾನೆ. ಇದರಿಂದ ಏನಾಗುತ್ತೆ ಅಂದರೆ, ಆ ವ್ಯಕ್ತಿತ್ವ ಉತ್ತಮ ರೀತಿಯಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ವ್ಯಕ್ತಿಯನ್ನು ನಿಷ್ಕ್ರಿಯನನ್ನಾಗಿ ಮಾಡದೇ ಸಕ್ರಿಯನನ್ನಾಗಿ, ಆಕ್ಟಿವ್ ಪಾರ್ಟಿಸಿಪೇಟ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಒಂದು ಕ್ರಿಯಾಶೀಲವಾಗಿರ್ತಕ್ಕಂತಹ ಒಂದು ಪ್ರೋಸೆಸ್, ಪ್ರಕ್ರಿಯೆ. ಇನ್ನು ಈ ಕಲಿಕೆ ಅಂತಕ್ಕಂಥದ್ದು ವೈಯಕ್ತಿಕ ಹಾಗೂ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಚಟುವಟಿಕೆ. ಇಲ್ಲಿ ಕಲಿಕೆ ಕೇವಲ ವ್ಯಕ್ತಿಗೆ ಮಾತ್ರ ಅಲ್ಲದೆ ವೈಯಕ್ತಿಕ ಬೆಳವಣಿಗೆಯ ಜೊತೆಗೆ ಸಮಾಜದ ಬೆಳವಣಿಗೆಯೂ ಸಹ ಮುಖ್ಯ ಆಗುತ್ತೆ. ಮೊದಲು ವ್ಯಕ್ತಿ ಅವನ ಬೆಳವಣಿಗೆಯನ್ನು ಸಾಧಿಸಬೇಕು, ತನ್ಮೂಲಕ ಸಮಾಜದ ಬೆಳವಣಿಗೆ ಆಗುತ್ತೆ. ವ್ಯಕ್ತಿ ಕಲಿಯೋದ್ರ ಮೂಲಕ ತನ್ನ ವರ್ತನೆಯಲ್ಲಿ, ಅಭ್ಯಾಸಗಳಲ್ಲಿ, ಆಸಕ್ತಿ, ಮನೋಭಾವನೆಗಳಲ್ಲಿ ಪ್ರತಿಯೊಂದರಲ್ಲೂ ಒಂದು ನಿಯಂತ್ರಣವನ್ನು ಕಂಡುಕೊಳ್ತಾನೆ, ಒಂದು ಒಳ್ಳೆಯ ಅಭ್ಯಾಸಗಳನ್ನು ಕಲಿತ್ಕೊಳ್ತಾನೆ. ತನ್ಮೂಲಕ ಅವನು ಒಳ್ಳೆಯ ವ್ಯಕ್ತಿಯಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಸಮಾಜದಲ್ಲಿ, ಕುಟುಂಬದಲ್ಲಿ ಇರಬೇಕು, ಶಾಲೆಯಲ್ಲಿ ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ಕಲಿತ್ಕೊಳ್ಳೋದ್ರ ಜೊತೆಗೆ ಸಮಾಜದ ಆಸ್ತಿ ಪಾಸ್ತಿ ಇರ್ಬೋದು, ನ್ಯಾಚುರಲ್ ರಿಸೋರ್ಸಸ್ ಇರ್ಬೋದು, ನಮ್ಮ ಭಾಷೆ, ನೆಲ, ಜಲ, ಸಂಸ್ಕೃತಿ ಇವೆಲ್ಲವನ್ನು ಕಾಪಾಡುವಂತಹ ಒಂದು ಮನೋಭಾವನೆ ಬರುತ್ತೆ. ಹಾಗಾಗಿ ನಾವು ನಮ್ಮ ಹಿಂದೆ ಹೋರಾಡಿದಂತಹ ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು,
ಕವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ವಚನಕಾರರಿರ್ಬೋದು, ಇವರೆಲ್ಲ ಇತಿಹಾಸವನ್ನು ನಾವು ಕಲಿಯೋದ್ರ ಮೂಲಕ ನಾವು ಹೇಗೆ ನಮ್ಮ ದೇಶವನ್ನು ನಾವು ರಕ್ಷಿಸಬೇಕು, ಸಮಾಜದಲ್ಲಿ ಹೇಗೆ ಸಾಮರಸ್ಯವನ್ನು ಮೂಡಿಸಬೇಕು ಅಂತಕ್ಕಂಥ ವಿಷಯಗಳು ನಮಗೆ ಬರುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ವೈಯಕ್ತಿಕ ಬೆಳವಣಿಗೆಯ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂತಹ ಬೆಳವಣಿಗೆಯನ್ನು ಉಂಟು ಮಾಡುತ್ತೆ. ಅದೆರಡರ ನಡುವೆ ಸಾಮರಸ್ಯವನ್ನು ತರತಕ್ಕಂತಹ ಒಂದು ಕ್ರಿಯೆಯನ್ನು ಕಲಿಕೆ ಅಂತಕ್ಕಂಥದ್ದು ಮಾಡುತ್ತೆ. ಇನ್ನು ಈ ಕಲಿಕೆ ಅಂತಕ್ಕಂಥದ್ದು ಪರಿಸರದ ಒಂದು ಉತ್ಪನ್ನ. ಇಲ್ಲಿ ಪರಿಸರ ಮನುಷ್ಯನಿಗೆ ಎಲ್ಲವನ್ನು ಕಲಿಸುತ್ತೆ. ಹಾಗಾಗಿ ಪರಿಸರವೇ ಒಂದು ನಮ್ಮ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ ವ್ಯಕ್ತಿ ಮತ್ತು ಪರಿಸರದ ನಡುವೆ ಅನ್ಯೋನ್ಯ ಕ್ರಿಯೆ ನಡೀತಾ ಹೋಗುತ್ತೆ. ಪರಿಸರದಲ್ಲಿರ್ತಕ್ಕಂತಹ ಗುಡ್ಡ, ಬೆಟ್ಟ, ನದಿ, ಪರ್ವತ, ಗಿಡ, ಮರ, ಬಳ್ಳಿ, ಪ್ರಾಣಿ, ಪಶು, ಪಕ್ಷಿ ಎಲ್ಲವನ್ನು ನಾವು ನೋಡ್ತೀವಿ. ನೋಡೋದ್ರ ಮೂಲಕ ಏನಾಗುತ್ತೆ ಅಂದರೆ ವ್ಯಕ್ತಿ ಪರಿಸರದ ನಡುವೆ ಅನ್ಯೋನ್ಯ ಕ್ರಿಯೆ ನಡೆಯುತ್ತೆ. ಈ ಅನ್ಯೋನ್ಯ ಕ್ರಿಯೆಯಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಕಲಿಕೆ ಉಂಟಾಗುತ್ತೆ. ತನ್ಮೂಲಕ ನಾವು ಅನೇಕ ಜ್ಞಾನವನ್ನು ಪಡ್ಕೊಳ್ತೀವಿ. ಜ್ಞಾನವನ್ನು ಪಡ್ಕೊಂಡು ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬಳಸಲಿಕ್ಕೆ ಅದು ಸಹಾಯಕ ಆಗುತ್ತೆ. ಹಾಗಾಗಿ ಪರಿಸರವೇ, ಅದಕ್ಕೆ ಹೇಳ್ತಾರೆ ನೇಚರ್ ಈಸ್ ಮೈ ಟೀಚರ್. ಪ್ರಕೃತಿಯೇ ಗುರು, ಗಗನವೇ ಲಿಂಗವು, ಜಗವೇ ಕೂಡಲ ಸಂಗಮ ಅಂತ. ಇಲ್ಲಿ ಪ್ರಕೃತಿಯೇ ಗುರು. ನಮಗೆ ಪ್ರಕೃತಿನೇ ಎಲ್ಲ ಪಾಠ ಕಲಿಸುತ್ತೆ. ಚಳಿಗಾಲದಲ್ಲಿ ಹೇಗಿರಬೇಕು, ಬೇಸಿಗೆಯಲ್ಲಿ ಹೇಗಿರಬೇಕು, ಮಳೆಗಾಲದಲ್ಲಿ ಹೇಗಿರಬೇಕು, ಇವೆಲ್ಲವೂ ನಮಗೆ ಆಟಗಳು, ಕಲಿಕೆ. ಇದು ಒಂದು ರೀತಿಯ ಲರ್ನಿಂಗ್. ಹಾಗಾಗಿ ಪರಿಸರದ ಉತ್ಪನ್ನ ಕಲಿಕೆ ಅಂತಕ್ಕಂಥದ್ದು ಪರಿಸರದಿಂದ ನಮ್ಮಲ್ಲಿ ನಮ್ಮ ವರ್ತನೆಯಲ್ಲಿ ಮಾರ್ಪಾಡನ್ನು ತರುತ್ತೆ, ಬದಲಾವಣೆಯನ್ನು ತರುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಒಂದು ಪರಿಸರದಿಂದ ಉಂಟಾಗ್ತಕ್ಕಂತಹ ಒಂದು ಉತ್ಪನ್ನ ಅಂತಕ್ಕಂಥದ್ದು ನೋಡಿ. ಅದೇ ರೀತಿ ಕಲಿಕೆ ಅಂತಕ್ಕಂಥದ್ದು ನಮ್ಮ ನಡತೆಯನ್ನು ಪ್ರಭಾವಗೊಳಿಸುತ್ತೆ, ಸರಿ ಮಾಡುತ್ತೆ ಅಥವಾ ಕೆಟ್ಟ ದಾರಿಗೆ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಕಲಿಯೋದ್ರ ಮೂಲಕ ನಮ್ಮ ವರ್ತನೆಯಲ್ಲಿ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಆಗೋದ್ರ ಮೂಲಕ ನಮ್ಮ ನಡತೆಯನ್ನು ನಾವು ತಿಳ್ಕೊಳ್ತೀವಿ. ನಮ್ಮ ರೀತಿ ನೀತಿ, ಮಾತುಕತೆ, ನಡೆನುಡಿ, ವೇಷಭೂಷಣ, ಆಚಾರ ವಿಚಾರಗಳು, ಮೌಲ್ಯಗಳು, ಆದರ್ಶಗಳು, ವಿಚಾರಗಳು, ಸಂಪ್ರದಾಯಗಳು, ಲೋಕರೂಢಿಗಳು, ಹಬ್ಬ ಹರಿದಿನಗಳು, ಇವೆಲ್ಲವುಗಳಲ್ಲೂ ನಾವು ಒಳ್ಳೆಯ ಅಂಶಗಳನ್ನು ಕಲ್ತ್ಕೊಂಡ್ರೆ ಒಳ್ಳೆ ವ್ಯಕ್ತಿಗಳಾಗ್ತೀವಿ. ಅದನ್ನು ಬಿಟ್ಟು ಕೆಟ್ಟ ಅಂಶಗಳನ್ನು ಕಲ್ತ್ಕೊಂಡ್ರೆ ಕೆಟ್ಟ ವ್ಯಕ್ತಿಗಳಾಗ್ತೀವಿ. ಹಾಗಾಗಿ ಈ ಒಂದು ಪರಿಸರದ ಜೊತೆಗೆ ಕಲಿಕೆ ಅಂತಕ್ಕಂಥದ್ದು ನಮ್ಮ ನಡತೆಯನ್ನು ಸಂಪೂರ್ಣವಾಗಿ ಒಂದು ಪರಿವರ್ತನೆಯನ್ನು ಮಾಡುತ್ತೆ. ಹಾಗಾಗಿ ಈ ನಡತೆಗೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಇದೆ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ ಅವರು, ಉತ್ತಮ ನಡತೆ ಇಲ್ಲದ ವ್ಯಕ್ತಿ ಅವನು ಒಂದು ಸಮಾಜಕ್ಕೆ ಒಂದು ಶಾಪ ಇದ್ದ ಹಾಗೆ. ಹಾಗಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಪರಿವರ್ತನೆಯನ್ನು ಮಾಡಿ ಆ ವ್ಯಕ್ತಿಯಲ್ಲಿ ಒಳ್ಳೆಯ ನಡತೆಯನ್ನು, ನೀತಿ, ಸಹಕಾರ, ಸಹಭಾವನೆ, ತಾಳ್ಮೆ, ಸಹನೆ, ಇಂತಹ ಗುಣಗಳನ್ನು ಕಲಿಸ್ತಕ್ಕಂಥದ್ದು ಈ ಕಲಿಕೆ. ನಾವು ನಮ್ಮ ಹಿಂದೆ ಇದ್ದಂತಹ ಅನೇಕ ಮಹಾನ್ ವ್ಯಕ್ತಿಗಳನ್ನು ನೋಡೋದ್ರ ಮೂಲಕ ಅವರು ದೇಶಕ್ಕೋಸ್ಕರ ಯಾವ ರೀತಿ ತ್ಯಾಗ ಮಾಡಿದ್ರು, ಭಾಷೆಗೋಸ್ಕರ, ನಾಡು ನುಡಿಗೋಸ್ಕರ ಯಾವ ರೀತಿ ತ್ಯಾಗ ಮಾಡಿದ್ರು ಅಂತಕ್ಕಂಥದ್ದನ್ನೆಲ್ಲ ತಿಳ್ಕೊಳ್ಳೋದ್ರ ಮೂಲಕ ನಾವು ಸಹ ಒಳ್ಳೆಯ ನಡತೆಯನ್ನು ಕಲಿತುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ನಮ್ಮ ನಡತೆಯನ್ನು ಪ್ರಭಾವಗೊಳಿಸುತ್ತೆ, ಪ್ರತಿಬಿಂಬಿಸುತ್ತೆ, ತಿದ್ದುತ್ತೆ, ಮಾಡಿಫಿಕೇಶನ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಕಲಿಕೆ ಅಂತಕ್ಕಂಥದ್ದು ಒಂದು ಬೆಳವಣಿಗೆ, ಇದು ಒಂದು ಡೆವಲಪ್ಮೆಂಟ್ ಇದೆ. ಈ ಕಲಿಕೆಗೆ ಕೊನೆ ಇಲ್ಲ, ನಿರಂತರವಾಗಿ ಬೆಳವಣಿಗೆ ಹೊಂದುತ್ತಾನೆ ಇರುತ್ತೆ. ನಾವು ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಸಹ ಕಲಿತಾನೇ ಇರ್ತೀವಿ. ಕಲಿಯೋದ್ರ ಮೂಲಕ ನಮ್ಮ ದೈಹಿಕ ಬೆಳವಣಿಗೆ ಜೊತೆಗೆ ಮಾನಸಿಕ ಬೆಳವಣಿಗೆ ಆಗುತ್ತೆ. ನಾವು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ತೀವಿ, ಕೌಶಲ್ಯ ಅಭಿವೃದ್ಧಿ ಆಗುತ್ತೆ. ತನ್ಮೂಲಕ ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು
ಅಂತಕ್ಕಂಥದ್ದು ಇದು ಒಂದು ಡೆವಲಪ್ಮೆಂಟ್, ಬೆಳವಣಿಗೆ ಅಂತಕ್ಕಂಥದ್ದು. ಅದ್ರ ಮೂಲಕ ನಾವು ವೈಯಕ್ತಿಕವಾಗಿ ಬೆಳೆಯಬಹುದು, ಆರ್ಥಿಕವಾಗಿ ಬೆಳೆಯಬಹುದು, ಸಾಮಾಜಿಕವಾಗಿ ಬೆಳೆದು ಒಂದು ಉತ್ತಮ ಪರಿಸರವನ್ನು, ಸಮಾಜವನ್ನು ಕಟ್ಟಲಿಕ್ಕೆ ಇದು ಸಹಾಯಕ ಆಗುತ್ತೆ. ಹಾಗಾಗಿ ನಮ್ಮ ಬೆಳವಣಿಗೆ ಸಮಾಜಕ್ಕೆ ಪೂರಕವಾಗಿರಬೇಕೆ ಹೊರತು ಸಮಾಜಕ್ಕೆ ಮಾರಕವಾಗುವ ರೀತಿಯಲ್ಲಿ ಬೆಳವಣಿಗೆ ಇರಬಾರ್ದು. ಹಾಗಾಗಿ ಆ ಕಲಿಯುವ ಸಂದರ್ಭದಲ್ಲಿ ನಮಗೆ ಎಂತಹ ವ್ಯಕ್ತಿಗಳು ಸಿಗ್ತಾರೆ, ಯಾವ ರೀತಿಯ ಕಲಿಕೆ ಆಗುತ್ತೆ, ನಾವು ಏನನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಆ ಬೆಳವಣಿಗೆ ನಿಂತಿರುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಇದು ಒಂದು ರೀತಿಯ ಬೆಳವಣಿಗೆ. ಇನ್ನು ಈ ಕಲಿಕೆ ಅನ್ನೋದು ಒಂದು ಹೊಂದಾಣಿಕೆ. ಯಾಕೆ ಅಂತ ಹೇಳಿದ್ರೆ ಈ ಹೊಂದಾಣಿಕೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕು. ಈ ಹೊಂದಾಣಿಕೆ ಇಲ್ಲ ಅಂದರೆ ನಾವೇನನ್ನೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಸಂಘಜೀವಿ, ಸಮಾಜ ಜೀವಿಗಳು. ಬೇರೆಯವರ ಕಷ್ಟಕ್ಕೆ ಕರಗುವ, ಇಷ್ಟಕ್ಕೆ ಮರುಗುವ ಒಂದು ಗುಣ ಸ್ವಭಾವವನ್ನು ಕಲಿತ್ಕೋಬೇಕು. ಹಾಗಾಗಿ ಈ ಕಲಿಕೆ ಅಂತ ಹೇಳಿದ್ರೆ ಎಜುಕೇಶನ್ ಈಸ್ ಆನ್ ಅಡ್ಜಸ್ಟ್ಮೆಂಟ್ ಟು ದ ಎನ್ವಿರಾನ್ಮೆಂಟ್ ಅಂತ ನಾವು ಕಲಿತೀವಿ. ಶಿಕ್ಷಣ ಬದಲಾಗುವ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಮಾಡುವುದೇ ಶಿಕ್ಷಣ ಅಥವಾ ಕಲಿಕೆ. ಅದೇ ರೀತಿ ಕಲಿಕೆಯೂ ಸಹ ಅಷ್ಟೇ, ನಾವು ಎಂತಹ ಪರಿಸ್ಥಿತಿಗೂ ಸಹ ತಕ್ಕಂತೆ ಹೊಂದಿಕೊಳ್ತಕ್ಕಂಥ ಗುಣವನ್ನು ಕಲಿಸಬೇಕು. ಆಗ ಆ ವ್ಯಕ್ತಿಯಲ್ಲಿ ಬದಲಾವಣೆ ಆಗಿದೆ ಅಂತ ನಾವು ತಿಳ್ಕೊಳ್ತೀವಿ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಒಂದು ಹೊಂದಾಣಿಕೆಯನ್ನು ಕಲಿಸುತ್ತೆ. ಒಂದು ವ್ಯಕ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ತಾರೆ. ಇನ್ನು ಈ ಕಲಿಕೆ ಅಂತಕ್ಕಂಥ ಅನುಭವಗಳ ಸಂಘಟನೆ. ನಾವು ಅನೇಕ ವಿಷಯಗಳನ್ನು ಕಲಿತ್ಕೊಂಡು ನಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತೀವಿ. ನಮ್ಮ ಮನೋಧೋರಣೆಯಲ್ಲಿ, ಆಸಕ್ತಿಯಲ್ಲಿ, ಅಭಿರುಚಿಯಲ್ಲಿ, ನಮ್ಮ ನಡೆನುಡಿ ಎಲ್ಲದರಲ್ಲೂ ಬದಲಾವಣೆಯನ್ನು ಮಾಡಿಕೊಳ್ತೀವಿ. ತನ್ಮೂಲಕ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಅನುಭವವನ್ನು ಹೆಚ್ಚಿಸ್ಕೊಳ್ತೀವಿ. ಆ ಅನುಭವದಿಂದ ಆ ಜ್ಞಾನವನ್ನು ಪಡ್ಕೊಂಡು ಅದನ್ನೆಲ್ಲವನ್ನು ನಾವು ನೋಡಿಕೊಂಡು ಅದರಲ್ಲಿ ಸಂಘಟನೆ ಮಾಡಿ ಒಂದು ಒಳ್ಳೆಯ ಗುಣಗಳನ್ನು ಪ್ರಕಟಪಡಿಸ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಅನುಭವಗಳ ಒಂದು ಸಂಘಟನೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಏನಾಗುತ್ತೆ? ಎಕ್ಸ್ಪೀರಿಯನ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಮನುಷ್ಯನ ಪರಿಪೂರ್ಣನನ್ನಾಗಿ ಮಾಡುತ್ತೆ. ಹಾಗಾಗಿ ಅನುಭವಗಳನ್ನು ಒದಗಿಸ್ಕೊಡುತ್ತೆ. ಆ ಅನುಭವದಿಂದ ನಮಗೆ ಪಾಠ ಕಲಿತೀವಿ. ನಾವು ಕಲಿತ್ಕೊಂಡು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತೀವಿ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಒಂದು ಅನುಭವಗಳ ಸಂಘಟನೆ. ಇನ್ನು 9ನೇ ಪಾಯಿಂಟು, ಕಲಿಕೆ ಅಂತಕ್ಕಂಥ ಸಾರ್ವತ್ರಿಕವಾದದ್ದು. ಇದಕ್ಕೇನು ಮಿತಿ ಇಲ್ಲ. ಕೇವಲ ನಗರ ಪ್ರದೇಶಗಳು ಕಲಿಬೇಕು, ಶ್ರೀಮಂತರು ಕಲಿಬೇಕು, ದೊಡ್ಡ ವ್ಯಕ್ತಿಗಳು ಮಾತ್ರ ಕಲಿಬೇಕು ಅಂತ ಇಲ್ಲ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಕಲಿಬೋದು. ಇದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು, ಯೂನಿವರ್ಸಲ್ ಅಂತ ನಾವು ಹೇಳ್ತೀವಿ. ಲರ್ನಿಂಗ್ ಇಸ್ ಯೂನಿವರ್ಸಲ್. ನಾವು ಎಲ್ಲ ಪರಿಸರದಲ್ಲಿ ಏನು ಬೇಕಾದರೂ ಕಲಿಬೋದು, ಯಾರು ಬೇಕಾದರೂ ಕಲಿಬೋದು. ಹಾಗಾಗಿ ಕಲಿಕೆಗೆ ಅದಕ್ಕೆ ಮಿತಿ ಇಲ್ಲ, ಇಂಥವೇ ಕಲಿಬೇಕು ಅಂತಿಲ್ಲ. ಅದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ನಾವು ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ, ಯಾವಾಗ ಬೇಕಾದರೂ, ಎಷ್ಟು ಬೇಕಾದರೂ ಕಲಿಬೋದು. ಅದಕ್ಕೆ ಕೊನೆ ಅನ್ನೋದಿಲ್ಲ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಅದು ಯೂನಿವರ್ಸಲ್. ಅದು ನಾನು ಇಷ್ಟು ಕಲ್ತಿದ್ದೀನಿ ಮುಗೀತು ನಾನು ಅಂತ ಹೇಳೋಂಗಿಲ್ಲ. ಎಷ್ಟು ಬೇಕಾದ್ರೂ ಓದ್ಬೋದು, ಅದಕ್ಕೆ ಕೊನೆಯೇ ಇಲ್ಲ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ಕಲಿಕೆ ಅಂತಕ್ಕಂಥದ್ದು ನಿರಂತರ ಒಂದು ಪ್ರಕ್ರಿಯೆ, ಜೀವನ ಪರ್ಯಂತ ಸಾಕ್ತಕ್ಕಂಥ ಒಂದು ಪ್ರಕ್ರಿಯೆ. ಹುಟ್ಟಿದಂತಹ ಮಗು ಅಲ್ಲಿಂದ ಬೆಳೆದು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವಯಸ್ಸಾವಸ್ಥೆ, ವೃದ್ಧಾವಸ್ಥೆಯವರೆಗೂ ಸಹ ಕೊನೆಯ ಉಸಿರು ಹೋಗೋ ತನಕನೂ ಸಹ ನಾವು ಕಲಿತಾನೆ ಇರ್ತೀವಿ. ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ಇದು ನಾವು ಡಿಗ್ರಿ ಮಾಡಿದ್ವಿ ಮುಗೀತಿಲ್ಲಿ ನಾನು ಓದು ಅಂತಲ್ಲ, ಅಥವಾ ಒಂದು ಜಾಬಿಗೆ ಸೇರಿದ್ದೀನಿ ನಾನು ಮುಗೀತು ಅಂತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಜಾಬಿಗೆ ಸೇರಿದ ಮೇಲೂ ಸಹ ತುಂಬ ಕಲಿಯೋದಿರುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು
ಅಂತಕ್ಕಂಥದ್ದು ಒಂದು ನಿರಂತರ ಪ್ರಕ್ರಿಯೆ. ಇದಕ್ಕೆ ಕೊನೆ ಇಲ್ಲ. ಜೀವನ ಪರ್ಯಂತ ನಾವು ಕಲಿತಾನೇ ಇರಬೇಕು, ಕಲಿಯಬೇಕು. ಹಾಗಾಗಿ ಕಲಿಕೆ ಒಂದು ನಿರಂತರ ಪ್ರಕ್ರಿಯೆ. ಇನ್ನು 11ನೇ ಪಾಯಿಂಟು, ಕಲಿಕೆಗೂ ಮತ್ತು ಬುದ್ಧಿಶಕ್ತಿಗೂ ನೇರವಾದ ಸಂಬಂಧ ಇದೆ. ಇವೆರಡಕ್ಕೂ ಧನಾತ್ಮಕವಾದ ಸಂಬಂಧ ಇದೆ. ಒಂದು ಇನ್ನೊಂದರ ಮೇಲೆ ಪೂರಕವಾದ ಕೆಲಸವನ್ನು ಮಾಡುತ್ತೆ. ಬುದ್ಧಿಶಕ್ತಿ ಯಾರಲ್ಲಿ ಜಾಸ್ತಿ ಇದೆಯೋ ಅಂಥವರು ಬೇಗ ಕಲಿತಾರೆ, ಬೇಗ ವಿಷಯ ನೆನಪಲ್ಲಿ ಇಟ್ಕೊಳ್ತಾರೆ, ಗುರುತಿಸ್ತಾರೆ, ಅದನ್ನು ಮತ್ತೆ ಬರೀತಾರೆ, ಹೇಳ್ತಾರೆ. ಇದು ನಾವು ಮಾಡ್ತೀವಿ. ಅಂದರೆ ಹೆಚ್ಚು ಬುದ್ಧಿಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಹೆಚ್ಚು ಅಂಕಗಳನ್ನು ಪಡೆದು ಒಳ್ಳೆಯ ಉದ್ಯೋಗಕ್ಕೆ ಹೋಗ್ತಾನೆ. ಅದೇ ದಡ್ಡ ಕಡಿಮೆ ಬುದ್ಧಿಶಕ್ತಿ ಇರ್ತಕ್ಕಂಥ ವ್ಯಕ್ತಿ, ಅವನಿಗೆ ಬೇಗ ಗ್ರಹಿಸ್ತಕ್ಕಂಥ ಶಕ್ತಿ ಇರಲ್ಲ, ನೆನಪಿನ ಶಕ್ತಿ ಇರಲ್ಲ, ಬರವಣಿಗೆಯಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮರ್ಥ್ಯಗಳು ಕಡಿಮೆ ಇರುತ್ತೆ. ಹಾಗಾಗಿ ಅವನು ಕಡಿಮೆ ಅಂಕಗಳನ್ನು ತಗೊಳ್ತಾನೆ. ಜೀವನದಲ್ಲಿ ಅವನು ಒಂದು ಉನ್ನತ ಹುದ್ದೆಗೆ ಹೋಗಲಿಕ್ಕೆ ಕಷ್ಟವೂ ಸಹ ಆಗ್ಬೋದು. ಹಾಗಾಗಿ ಈ ಕಲಿಕೆಗೂ ಮತ್ತು ಬುದ್ಧಿಶಕ್ತಿಗೂ ನೇರವಾದ ಸಂಬಂಧ ಇದೆ. ಅದನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ, ಬುದ್ಧಿಶಕ್ತಿ ಅಂತಕ್ಕಂಥದ್ದು ನಮಗೆ ಆನುವಂಶಿಕವಾಗಿ ಬರುತ್ತೆ. ಚಿಕ್ಕ ಮಕ್ಕಳಿದ್ದಾಗಲೇ ನಾವು ಆ ಮನಸ್ಸು ಚುರುಕಾಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಟ್ರೈನಿಂಗನ್ನು ಕೊಡ್ತಾ ಹೋಗಬೇಕು ಆ ಮಕ್ಕಳಿಗೆ. ಚಿಕ್ಕ ಮಕ್ಕಳಿದ್ದಾಗಲೇ ಆ ನೆನಪಿನ ಶಕ್ತಿನ ಗ್ರಹಣ ಶಕ್ತಿನ ಹೆಚ್ಚಿಸ್ಲಿಕ್ಕೆ ಅವ್ರಿಗೆ ಸ್ಟೋರಿ ಹೇಳ್ತಕ್ಕಂಥದ್ದು, ರೈಮ್ಸ್ ಹೇಳ್ತಕ್ಕಂಥದ್ದು, ಬೇರೆ ಬೇರೆ ವಸ್ತುಗಳ ವೀಕ್ಷಣೆ ಮಾಡ್ತಕ್ಕಂಥದ್ದು, ಅವುಗಳ ಜೊತೆ ಮಾತಾಡ್ತಾನೇ ಇದ್ದಾಗ, ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾಗ, ಕಥೆಗಳನ್ನ ಹೇಳ್ತಾ ಇದ್ದಾಗ ಹೊಸ ಹೊಸ ವಿಷಯಗಳ, ಪದಗಳ, ಪರಿಕಲ್ಪನೆಗಳ ಪರಿಚಯ ಆಗುತ್ತೆ. ಅದ್ರ ಮೂಲಕ ಆ ಮಗು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬುದ್ಧಿಶಕ್ತಿಯನ್ನು ಚುರುಕು ಮಾಡ್ತಕ್ಕಂತಹ ಒಂದು ಮಾನಸಿಕ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಮಾನಸಿಕ ಕ್ರಿಯೆಯಲ್ಲಿ ಮಕ್ಕಳನ್ನು ತೊಡಗಿಸ್ದಾಗ ಏನಾಗುತ್ತೆ, ಚೆನ್ನಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಲಿಯುವಂತಹ ಒಳ್ಳೆಯ ಹವ್ಯಾಸವನ್ನು ನಾವು ಮಕ್ಕಳಲ್ಲಿ ಚಿಕ್ಕ ವಯಸ್ಸಿಂದಲೇ ನಾವು ಕಲಿಸಬೇಕಾಗುತ್ತೆ. ಆಸಕ್ತಿಯನ್ನು ನಾವು ಉಂಟು ಮಾಡಬೇಕು, ಅವಧಾನವನ್ನು ಉಂಟು ಮಾಡಬೇಕು. ಆಗ ಒಳ್ಳೆಯ ಪಾಸಿಟಿವ್ ಅಟಿಟ್ಯೂಡ್ ಬೆಳೆಸಿದಾಗ, ಧನಾತ್ಮಕವಾದ ಮನೋಭಾವನೆಯನ್ನು ಬೆಳೆಸಿದಾಗ ಆ ಮಗು ಆಸಕ್ತಿಯಿಂದ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಬುದ್ಧಿಶಕ್ತಿ ಹೆಚ್ಚಿರ್ತಕ್ಕಂಥ ಮಕ್ಕಳಲ್ಲಿ ಈ ಎಲ್ಲ ಸಾಮರ್ಥ್ಯಗಳು ಇರುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ, ಕಲಿಕೆ ಅಂತಕ್ಕಂಥದ್ದು ಮಾಡಿ ಕಲಿ ಎನ್ನುವ ತತ್ವವನ್ನು ಅದು ಒಳಗೊಂಡಿದೆ. ಲರ್ನಿಂಗ್ ಬೈ ಡೂಯಿಂಗ್, ಮಾಡುತ್ತಾ ಕಲಿ, ಚಟುವಟಿಕೆಯ ಮೂಲಕ ಕಲಿ. ಈಗ ಚಟುವಟಿಕೆಯ ಮೂಲಕ ಮಾಡಿ ಕಲಿತದ್ದು ನಮಗೆ ಹೆಚ್ಚು ನೆನಪಲ್ಲಿರುತ್ತೆ. ಅದನ್ನೇ ಸುಮ್ಮನೆ ನೋಡಿದರೆ ಅದು ನಮ್ಗೆ ಅಷ್ಟು ನೆನಪಲ್ಲಿರುತ್ತೆ. ಅದಕ್ಕೆ ಇಲ್ಲಿ ಮಾಡುತ್ತಾ ಕಲಿಯುವಂತಕ್ಕಂತಹ ತತ್ವವನ್ನು ನಾವು ಮಕ್ಕಳಿಗೆ ಕಲಿಸಬೇಕು. ಲರ್ನಿಂಗ್ ಬೈ ಡೂಯಿಂಗ್, ಮಾಡ್ತಾ ಕಲಿಬೇಕು ಮಗು. ಪ್ರಕೃತಿಯಲ್ಲಿ ಎಲ್ಲವನ್ನು ನೋಡೋದ್ರ ಜೊತೆಗೆ ಅದು ಮಾಡಬೇಕು. ಮಾಂಟಿಸೋರಿ ಅದನ್ನೇ ಅವರು ಹೇಳಿದರು. ಸ್ವಯಂ ಕಲಿಕೆಗೆ ಅವರು ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದರು. ಅವ್ರು ಏನು ಮಾಡಿದ್ರು ಅಂದರೆ, ಚಿಕ್ಕ ಮಗುವಿಗೆ ಅದ್ರ ಬಟ್ಟೆ ಅದೇ ಹಾಕ್ಕೋಬೇಕು, ಅದ್ರ ಶೂ ಅದೇ ಹಾಕ್ಕೋಬೇಕು, ಅದ್ರ ಬಟನ್ ಅದೇ ಹಾಕ್ಕೋಬೇಕು, ಈ ಥರದನ್ನೆಲ್ಲ ಕಲಿಸ್ತಾ ಇದ್ರು ಅವರಿಗೆ. ಅದ್ರ ಮೂಲಕ ಮಗು ಮುಂದೆ ಸ್ವಾವಲಂಬಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ನಮ್ಮ ಏನು ಪಂಚೇಂದ್ರಿಯಗಳಿದ್ದಾವೆ, ಆ ಪಂಚೇಂದ್ರಿಯಗಳನ್ನ ಸಂಪೂರ್ಣ ಬಳಕೆ ಮಾಡ್ಕೋಬೇಕು ನಾವು. ಕರಕುಶಲ ಕೆಲಸಗಳಲ್ಲಿ ಮಕ್ಕಳನ್ನು ತೊಡಗಿಸೋದು, ಕ್ರೀಡೆಯಲ್ಲಿ ತೊಡಗಿಸೋದು, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿಸೋದು, ಈ ಮೂಲಕ ಮಾಡುತ್ತಾ ಕಲಿತರೆ ಏನಾಗುತ್ತೆ ಅಂದರೆ ಆ ಮಗು ಹೆಚ್ಚು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಲಿಕೆ ಅನ್ನೋದು ಮಾಡಿ ಕಲಿ ಎನ್ನುವ ತತ್ವವನ್ನು ಅದು ಒಳಗೊಂಡಿದೆ ಅಂತ. ಇನ್ನು ಕೊನೆಯದು ಏನಪ್ಪ ಅಂದರೆ, ಕಲಿಕೆ ಅಂತಕ್ಕಂಥದ್ದು ಪಕ್ವತೆಗೆ ದಾರಿ ಮಾಡಿಕೊಡುತ್ತೆ, ಪಕ್ವತೆಗೆ ಎಡೆ ಮಾಡಿಕೊಡುತ್ತೆ. ಕಲಿತಾ ಕಲಿತಾ ಮನುಷ್ಯ ಪರಿಪೂರ್ಣನಾಗ್ತಾನೆ. ಎಕ್ಸ್ಪೀರಿಯನ್ಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಅನುಭವ ಮನುಷ್ಯನನ್ನು ಪರಿಪೂರ್ಣನನ್ನಾಗಿ ಮಾಡುತ್ತೆ. ಅವನು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ತಾನೆ. ಮಾಗಿರ್ತಕ್ಕಂಥ ವ್ಯಕ್ತಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು
ಎಂತಹ ಸಮಸ್ಯೆಗಳನ್ನು ಬೇಕಾದರೂ ಅವನು ಬಿಡಿಸ್ತಕ್ಕಂಥ ಸಾಮರ್ಥ್ಯ ಅವನಲ್ಲಿರುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಮನುಷ್ಯನನ್ನ ಪಕ್ವತೆಯೆಡೆಗೆ, ಪರಿಪೂರ್ಣತೆಯೆಡೆಗೆ ಕರ್ಕೊಂಡು ಹೋಗುತ್ತೆ. ಅವನನ್ನು ಪರಿಪೂರ್ಣನನ್ನಾಗಿ ಮಾಡುತ್ತೆ. ಈಗ ಹಣ್ಣು ಮಾಗಿದಾಗ ಎಷ್ಟು ರುಚಿ ಇರುತ್ತಲ್ಲ, ಆ ಥರ ಎಲ್ಲವನ್ನು ಕಲ್ತ್ಕೊಂಡು ಅನುಭವ ಪಡೆದಿರ್ತಕ್ಕಂಥ ವ್ಯಕ್ತಿ ಎಂತಹ ಸಮಸ್ಯೆ ಬೇಕಂದ್ರೆ ಅವನು ಬಗೆಹರಿಸ್ತಾನೆ, ಅಷ್ಟೇ ತಾಳ್ಮೆಯಿಂದ ಇರ್ತಾನೆ. ಇದರಿಂದ ಏನಾಗುತ್ತೆ ಆ ವ್ಯಕ್ತಿತ್ವಕ್ಕೆ ಹೆಚ್ಚು ಬೆಲೆ ಬರುತ್ತೆ, ಹೆಚ್ಚು ಅವನಿಗೆ ಸ್ಕೋಪ್ ಸಿಗ್ತಕ್ಕಂಥದ್ದು. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ವ್ಯಕ್ತಿಯನ್ನ ಪರಿಪಕ್ವತೆಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಇನ್ನು ಕಲಿಕೆಯನ್ನ ಕುರಿತಂತೆ ಕಲಿಕೆಯ ವಿಧಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಜ್ಞಾನಿ ಅಂತಕ್ಕಂತಹ ಮನೋವಿಜ್ಞಾನಿ ಅವರು ಕಲಿಕೆಯಲ್ಲಿ ಒಟ್ಟು 8 ವಿಧಗಳಿದೆ ಅಂತ ತಿಳಿಸಿದ್ದಾರೆ. ಅದನ್ನು ನಾವು ಜ್ಞಾನಿಯವರ ಕಲಿಕೆಯ ವರ್ಗೀಕರಣ ಅಂತ ನಾವು ಕರಿತೀವಿ. 8 ಕಲಿಕೆಯ ಪ್ರಕಾರಗಳನ್ನು ಅವರು ತಿಳಿಸಿದ್ದಾರೆ. ಅದರ ಪ್ರಕಾರ ಹೈರಾರ್ಕಿ ಅಂತ ನಾವು ಕರಿತೀವಿ. ಶ್ರೇಣಿ ಒಂದು ನಾವು ಮಾಡ್ತಾ ಹೋದ್ರೆ ಕೆಳಗಿನ ಹಂತದಲ್ಲಿ ಸಂಜ್ಞಾ ಕಲಿಕೆ, ಉದ್ದೀಪನ ಕ್ರಿಯಾ ಕಲಿಕೆ, ಸರಣಿ ಕಲಿಕೆ, ಸಾಹಚರ್ಯ ಕಲಿಕೆ, ಬಹು ವಿಭೇದೀಕರಣ ಕಲಿಕೆ, ಪರಿಕಲ್ಪನಾ ಕಲಿಕೆ, ನಿಯಮ ಅಥವಾ ತತ್ವಗಳ ಕಲಿಕೆ, ಸಮಸ್ಯಾ ಪರಿಹಾರ ಕಲಿಕೆ. ಪ್ರಾರಂಭದಲ್ಲಿ ಸಂಜ್ಞಾ ಕಲಿಕೆಯಿಂದ ಇದ್ದು ಅಂತಿಮವಾಗಿ ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಕಲಿತಾ ಏನಾಗುತ್ತೆ, ಮನುಷ್ಯ ಪರಿಪೂರ್ಣನಾಗ್ತಾನೆ ಅಂತಕ್ಕಂಥದ್ದನ್ನು ಇವರು ಸಹ ಪ್ರತಿಪಾದಿಸ್ತಾರೆ. ಹಾಗಾಗಿ ಮಕ್ಕಳಿಗೆ ಕಲಿಕೆಯ ಎಲ್ಲ ವಿಧಗಳ ವಿಷಯಗಳನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ವಿವರಿಸ್ತೀನಿ. ಇವತ್ತು ಮಾಡಿದ ಪಾಠದಲ್ಲಿ ಮುಖ್ಯವಾಗಿ ಕಲಿಕೆ ಎಂದರೆ